ನೋಡ್ತಾ ಬರೋಣ KCET 2024 ಬಯಾಲಜಿ ಸ್ಟಡಿ ಪ್ಲ್ಯಾನ್ ಇನ್ 2 days. ಇನ್ನೇನು 2 ದಿನ ಮಿಕ್ಕಿದೆ. ಅದರಲ್ಲೂ ಗೋಲು ನಮ್ದಿರೋದು 50+ ಔಟ್ ಆಫ್ 60. ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ. ನೀವು ಅದೇ ಶ್ರದ್ಧಾ ಭಕ್ತಿಯಿಂದ ಓದಿದ್ರೆ, ನಮ್ಮ ಚಾನಲನ್ನು ಸರಿಯಾಗಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಹಿಟ್ ಮಾಡಿದರೆ ಖಂಡಿತವಾಗ್ಲೂ ಪಾಸಿಬಲ್ ಇದೆ. ಇಲ್ಲ, ಜೋಕ್ ಮಾಡಿದೆ ಅಷ್ಟೇ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ಹೊಸ ವಿಡಿಯೋ ಬರುತ್ತೆ. ಸರಿ, ಸೆಕೆಂಡ್ PUCಲಿ ಎಷ್ಟು ಚಾಪ್ಟರ್ಸ್ ಇದೆ ಅಪ್ಪ? ನಮ್ಮ ಹತ್ರ 13 ಚಾಪ್ಟರ್ಸ್ ಇದೆ ಅಂತ ಗೊತ್ತು. ಫಸ್ಟ್ PUCಲಿ 9 ಚಾಪ್ಟರ್ಸ್ ಇದೆ, ಇಷ್ಟು ಗೊತ್ತು ಅಲ್ವಾ? ಅದರಲ್ಲೂ ನಾನು ಇಂಪಾರ್ಟೆಂಟ್ 11 ಚಾಪ್ಟರ್ ಏನು ಗೊತ್ತಾ? ಇಲ್ಲಿಂದ ಇಂಪಾರ್ಟೆಂಟ್ 11 ಚಾಪ್ಟರ್ ಹೇಳ್ತೀನಿ, ಆ್ಯಂಡ್ ಇಲ್ಲಿಂದ 7 ಇಂಪಾರ್ಟೆಂಟ್ ಚಾಪ್ಟರ್. ಇಷ್ಟು ಓದಿದ್ರೆ ಸಾಕು, ಒಟ್ಟಿಗೆ 18. ಈ 18 ಚಾಪ್ಟರ್, ಇದು 18 ಚಾಪ್ಟರ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ವಿತ್ ಕಾನ್ಸೆಪ್ಟ್ ಎಷ್ಟು ನಿಮಿಷ ತೆಗೆಯುತ್ತೆ ಅಂತ ಕೂಡ ಹೇಳ್ತೀನಿ. ಸೊ ಇಷ್ಟು ಗೊತ್ತಿದ್ರೆ ನೀವು ಖಂಡಿತವಾಗಲೂ ಸಾಲ್ವನ್ನು ಮಾಡಬಹುದಾಗಿದೆ ನನ್ನ ಪ್ರಕಾರ. ಸೊ 18 ಚಾಪ್ಟರ್ ಸಾಕಾಗುತ್ತೆ ನಮಗೆ ಒಳ್ಳೆ 50+ ತಗೊಳ್ಳೋಕ್ಕೆ. 60 ಔಟ್ ಆಫ್ 60 ಬೇಕು ಅನ್ನೋರು ಸ್ವಲ್ಪ ವೆಯ್ಟ್ ಮಾಡಿ, ವಿಡಿಯೋ ಬರುತ್ತೆ. ಆದರೆ 50+ ಬೇಕು. ನಾವು ಒಂಚೂರು ಇದು ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಅಥವಾ ಏನೂ ಪ್ರಿಪೇರ್ ಆಗದೆ ಇರೋರು ಅಥವಾ ಬ್ಯಾಕ್ ಬೆಂಚರ್ಸು ಅಥವಾ ಟಾಪರ್ಸ್ ನಿಮ್ಮೆಲ್ರಿಗೂ ಸೇರಿದುವೆ, ಆದರೆ 50+ ಸ್ಕೋರ್ ಮಾಡಬೇಕಲ್ವಾ, ಅಂಥವ್ರಿಗೆ ನಾನು ತಿಳಿಸ್ತಾ ಇರೋದು ದಟ್ ಇಷ್ಟು 18 ಚಾಪ್ಟರ್ ನೋಡಿ, 13ರಲ್ಲಿ 19, ಆಮೇಲೆ ಇಲ್ಲಿಂದ ನಾನು 7 ಚಾಪ್ಟರ್ ಹೇಳಿದರೆ ಇದು ಆ್ಯಡಪ್ ಆದರೆ ಎಷ್ಟಾಗುತ್ತೆ? 18 ಅಲ್ವಾ? ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಥರ ನಾನು ಮಾತಾಡಿಕೊಂಡು ಬಂದಿರೋದು. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೀವು ನೋಡ್ತಿದ್ದೀರಪ್ಪ, ಸೆಕೆಂಡ್ PUC ಹೌದಾ? ಸೆಕೆಂಡ್ PUCಲಿ ಏನೇನು ಮಾಡ್ಕೋಬೇಕು ಅಂತ ತಿಳಿಸ್ತೀನಿ ಬನ್ನಿ. ಮತ್ತೊಂದು ಪಾಯಿಂಟು, ಇವಾಗ ಕೂತ್ಕೊಂಡು ಓದೋದಲ್ಲ NCERTನ, ಇವಾಗ ಕೂತ್ಕೊಂಡು ರಿವಿಷನ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ರಿವಿಷನ್ ಮಾಡಿ ಮತ್ತು PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ ನೋಡಿ, ಅದು ಎರಡನ್ನು ಸಾಲ್ವ್ ಮಾಡಬೇಕಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ರಿವಿಷನ್ ಮಾಡೋದು ಖಂಡಿತವಾಗ್ಲೂ ಇಂಪಾರ್ಟೆಂಟು. ಸರಿ, ಯಾವುದೆಲ್ಲ ಚಾಪ್ಟರ್ಸ್ ಇದೆ? ಮಾಲಿಕ್ಯುಲರ್ ಬೇಸಿಸ್ ಇದೆ, ಇದಕ್ಕೆ ಎಷ್ಟು ನಿಮಿಷ ಕೊಡಬೇಕು? 30 ನಿಮಿಷ. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ಗೆ 1 ಗಂಟೆ ಕೊಡಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ 1 ಗಂಟೆ ಕೊಡಿ, ಇಂಪಾರ್ಟೆಂಟ್. ಹ್ಯೂಮನ್ ರಿಪ್ರೊಡಕ್ಷನ್ 2 ಗಂಟೆ. BT ಇದ್ರದ್ದು 1 hour 30 minutes 40 minutes. ಪ್ರಿನ್ಸಿಪಲ್ಸ್ ಮತ್ತು ಅಪ್ಲಿಕೇಶನ್ಸ್ ಇಂಪಾರ್ಟೆಂಟ್. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸಾರ್ಡರ್ಸಲ್ಲಿ 30 minutes ಕೊಡಿ. ರಿಪ್ರೊಡಕ್ಟಿವ್ ಹೆಲ್ತಲ್ಲಿ 27 ನಿಮಿಷ. ಮೈಕ್ರೋಬ್ಸಲ್ಲಿ 1 ಗಂಟೆ ಕೊಡಿ. ಎಕೋಸಿಸ್ಟಮಲ್ಲಿ 20 ನಿಮಿಷ ಕೊಡಿ. ಬಯೋಡೈವರ್ಸಿಟಿ 25 ನಿಮಿಷ. ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ಗೆ 30 ನಿಮಿಷ. ಇಷ್ಟೊಂದನ್ನು ನಿಮಿಷ ಟೈಮ್ ಕೊಟ್ಟು ಏನಾದರೂ ಓದಿದ್ರಿ, ಇಷ್ಟನ್ನೇ ಒಳ್ಳೆ ಸ್ಕೋರ್ ಬರುತ್ತೆ ಕಂಡ್ರೋ, ಗ್ಯಾರಂಟಿ. ಇಲ್ಲಿಂದಲೇ 30+ ಬರೋ ಚಾನ್ಸಸ್ ಇದೆ. ಒಂದು ನಿಮಿಷ, ಇಲ್ಲಿ ಕೆಳಗೆಲ್ಲಾದರೂ ಬರ್ತೀನಿ. 30 ಮಾರ್ಕ್ಸ್ ಇಲ್ಲಿಂದಲೇ ಬರುತ್ತೆ ನಿಮಗೆ, ಖಂಡಿತವಾಗ್ಲೂ ಬರುತ್ತೆ. ಸರಿನಾ? ಇನ್ನು 30 ನೋಡೋಣ. 30 ಅಲ್ಲ, ಐ ಆಮ್ ಸಾರಿ, 50 ಬರ್ಬೋದು ಬಿಡಿ. 50 ಬರಲ್ಲ, ಐ ಆಮ್ ಜೋಕಿಂಗ್. ಸೊ ನಿಮ್ಗೆ ಎಷ್ಟಪ್ಪ ಅಂದರೆ ಒಂದು 40 ಬರ್ಬೋದು. 40 ಇಲ್ಲಿಂದರೆ 40+ 12ಇಂದಲೇ ಬರುತ್ತೆ ಟಾಪಿಕ್ಕು. ಗೊತ್ತಾಯಿತು ಅನ್ಕೋತೀನಿ. 40+ ಟಾಪಿಕ್ ಏನಂತೆ ಏನು ಹೇಳ್ತಿದ್ದೀನಿ ನಾನು? ಈ 40+ ಟಾಪಿಕ್ಸ್ ಎಲ್ಲಿಂದ ಬರುತ್ತೆ? 12th ಸ್ಟ್ಯಾಂಡರ್ಡ್ ಇದೆ. ಯಾಕಂದರೆ 75% ಏನಾಗುತ್ತೆ ಗೊತ್ತಾ? ನಿಮ್ಮ 75% ಕ್ವಶನ್ ಪೇಪರ್ ಬರೋದೇ 12th PCM ಎಲ್ಲದರಲ್ಲೂ. ಅಂಥದ್ರಲ್ಲಿ ಇಲ್ಲಿ 40 ಕ್ವಶನ್ಸ್ ಬರೋದು ಗ್ಯಾರಂಟಿ. ಇಷ್ಟೇ ಚಾಪ್ಟರ್ಸ್ ಓದಿ ಸಾಕಾಗತ್ತೆ. ಸರಿನಾ? ಅರ್ಥ ಆಯಿತು ಅನ್ಕೋತೀನಿ ನಿಮ್ಮೆಲ್ಲರಿಗೂ ನಾನು ಹೇಳೋ ಸ್ಟಡಿ ಪ್ಲ್ಯಾನು. ನೋಡೋಣ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಅಕ್ಕ, ನೀವು ಸೆಕೆಂಡ್ PUC ಹೇಳಿದ್ರಿ, ಫಸ್ಟ್ PUC ಹೇಳಲ್ವಾ? ಹೇಳ್ತೀನಿ ನೋಡ್ರು. ಫಸ್ಟ್ PUCಲಿ ಪ್ಲಾಂಟ್ ಹಾರ್ಮೋನ್ ಇದೆ, ಎಂಡೋಕ್ರೈನ್ ಗ್ಲ್ಯಾಂಡನ್ ಹಾರ್ಮೋನ್ ಇದೆ. ಬ್ರೀದಿಂಗಲ್ಲಿ ಯಾವುದೆಲ್ಲ ಅಂತ ಹೇಳ್ತೀನಿ. O2 ಕರ್ವ್, CO2 ಟ್ರಾನ್ಸ್ಪೋನೆಂಟ್, ಇದು ಪ್ರತಿ ವರ್ಷವೂ ಬರುವಂಥ ಕ್ವಶನ್ಸು. ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್ ಇದೆ, ಅದರಲ್ಲಿ ಹಾರ್ಟ್, ಕಾರ್ಡಿಯಾಕ್ ಸೈಕಲ್, ಇದ್ರ ಬಗ್ಗೆ ಎಲ್ಲ ಓದ್ಕೋಬೇಕು. ಇದು ಒಂದು ಚಾಪ್ಟರ್ ಇದೆ. ಇಲ್ಲಿ ಜಾಯಿಂಟ್ಸ್, ಸ್ಲೈಡಿಂಗ್, ಸಾರ್ಕೋಮಿಯರ್. ಪ್ಲಾಂಟ್ ಕಿಂಗ್ಡಮಲ್ಲಿ ಎಕ್ಸಾಂಪಲ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ರೆಸ್ಪಿರೇಷನಲ್ಲಿ RQ ವ್ಯಾಲ್ಯೂ, ATP ಸೈಡ್ಸ್. ಇಷ್ಟೊಂದು ಕಲಿತ್ರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿಂದ 40 ಅಂದರೆ 40, 20+ ಇಲ್ಲಿಂದಲೂ ಬರುತ್ತೆ. ಸರಿನಾ? 20 ಬರ್ಬೋದು, 30 ಬರ್ಬೋದು, ನೋಬಡಿ ಗೋ ನೋಸ್. 20+ ಗ್ಯಾರಂಟಿ ಬರುತ್ತೆ. ಸೊ ಇಷ್ಟೆಲ್ಲ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಯಾರೂ ಕೂಡ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇಲ್ಲಿ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.